ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ನಾನು ಇಲ್ಲಿ ತಿಂಡಿ ಮಾಡ್ತಾಯಿದ್ದೀನಿ. ತಿಂಡಿಗೆ ಅಂತ ಹೇಳ್ಬಿಟ್ಟು ಪಡ್ಡು ಮಾಡ್ತಾಯಿದ್ದೀನಿ. ನೋಡಿ, ಪಡ್ಡು ರೆಸಿಪಿ ಅಂದರೆ ನಾನು ಇದಕ್ಕೆ ಮಸಾಲೆ ಏನೂ ಹಾಕಿಲ್ಲ. ಮಸಾಲೆ ಹಾಕ್ಬಿಟ್ಟೆಲ್ಲ ಮಾಡ್ತಾರಲ್ಲ ಆ ಥರ ಏನೂ ಮಾಡ್ತಾಯಿಲ್ಲ. ಬರೀ ಪ್ಲೈನ್ ಪಡ್ಡು ಮಾಡಿಬಿಟ್ಟು ಇಲ್ಲಿ ಒಂದು ಸಿಂಪಲ್ಲಾಗಿ ಒಂದು ಸ್ವೀಟ್ ಚಟ್ನಿ ಮಾಡಿದ್ದೀನಿ. ಈ ರೆಸಿಪಿ ತೋರ್ಸೋಕ್ಕಾಗಿಲ್ಲ, ಕ್ಷಮೆ ಇರಲಿ. ಮತ್ತು ನೋಡಿ, ಇಲ್ಲಿ ಪಡ್ಡು ಎಲ್ಲ ಮಾಡಿ ಈ ಥರ ಹಾಟ್ ಬಾಕ್ಸ್ಗೆ ಹಾಕಿದ್ದೀನಿ. ಆದರೆ ಬಿಸಿ ಇರುತ್ತಲ್ವ, ನಾವು ಹೊರಟೋಗ್ತೀವಲ್ವ, ಬೇಗ ಮಾಡಿಬಿಟ್ಟು ಅದಕ್ಕೋಸ್ಕರ ಮಕ್ಕಳು ತಿನ್ನಲಿ ಅಂತೇಳ್ಬಿಟ್ಟು ಆ ಥರ ಮಾಡಿದ್ದೀನಿ. ಮತ್ತು ನೋಡಿ, ಸೀರೆ ಉಟ್ಕೊಂಡು ರೆಡಿಯಾಗಿದ್ದೀನಿ ನಾನು. ಅಂದರೆ ಒಂಥರ ಬೆಳಗ್ಗೆನೇ ನನಗೊಂಥರ ಶೀತ ಆಗಿಬಿಟ್ಟಿದೆ ಹೇಳ್ಬೇಕಾದ್ರೆ. ನೋಡಿ, ಇಲ್ಲಿ ನೋಡೋಕ್ಕೆ ಫುಲ್ಲು ಶೀತ ಆಗಿದೆ, ಫುಲ್ಲು ಬೆವರ್ತಾ ಇದ್ದೀನಿ. ನೋಡಿದ್ರೆ ಹೊರಗಡೆ ಮಳೆ ಬರ್ತಾಯಿದೆ ಆ ಥರ. ಅದಕ್ಕೋಸ್ಕರ ನಾನು ಏನು ಮಾಡೋದಪ್ಪ ಅಂತ ಯೋಚನೆ ಮಾಡಿಕೊಂಡು, ಅಯ್ಯೋ ಹೋಗ್ಲೇಬೇಕಲ್ವ, ಇನ್ನೇನು ಇರೋಕ್ಕಾಗಲ್ವಲ್ಲ ಮನೇಲಿ ಅಂತ ಹೇಳ್ಬಿಟ್ಟು, ಸರಿ ಅಂತ ಹೇಳ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ರೆಡಿ ಆಯ್ತಾ ಇದ್ದೀನಿ. ಮತ್ತು ನನ್ನ ಮಗಳಿಗೂ ಸಹ ತಲೆ ಬಾಚಿದೆ. ಇವತ್ತು ಸ್ಕೂಲ್ಗೆ ಹೋಗ್ಬೇಕಲ್ಲ, ಹಾಗಾಗಿ ತಲೆ ಬಾಚಿಬಿಟ್ಟು ಅವಳಿಗೂ 2 ಟೇಪ್ ಹಾಕಿದೆ. ಅದಾದ ನಂತರ ನಮ್ಮ ಬಸ್ ಬಂತು, ಅಂದರೆ ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಕಡೆ ಈ ಬಸ್ಗಳು ಟೈಮಿಂಗ್ಸು ಬಿಟ್ಟರೆ ಮತ್ತೆ ಸಿಗೋದಿಲ್ಲ. ಹಾಗಾಗಿ ಅಷ್ಟರ ಒಳಗಡೆನೇ ಈ ಬಸ್ಗಳನ್ನ ಕ್ಯಾಚ್ ಮಾಡಬೇಕು. ಇಲ್ಲ ಅಂದರೆ 8:15ಗೆ ಬಸ್ ಸಿಗೋದು. ಆ ಬಸ್ಗೆ ಹೋದರೆ ಊರಲ್ಲಿ ಜನನೇ ಇರಲ್ಲ. ಈಗಲೇ ಜನ ಇಲ್ಲ ಹೇಳ್ಬೇಕಾದ್ರೆ. 8 ಗಂಟೆಗೆ ಹೋದ್ರೂ ಊರೊಳಗಡೆ ಜನ ಇರಲ್ಲ. ಆ ಥರ ಮಳೆ ಬೀಳ್ತಾ ಇರೋದ್ರಿಂದ ಎಲ್ಲ ಹೊಲದಲ್ಲಿ ಏನಾದರೂ ಬೆಳೆ ಬೆಳೀತಾ ಇರ್ತಾರಲ್ಲ, ಎಲ್ಲ ಅಲ್ಲಿ ಹೋಗಿರ್ತಾರೆ. ಈ ತಡ್ನಿ ಕಾಳು ಮತ್ತು ಈ ಎಳ್ಳು ಹುರುಳಿಕಾಳು ಅಂಥವೆಲ್ಲ ಹಾಕೋದಕ್ಕೆ. ನೋಡಿ, ಹೋಗ್ತಾ ಇದ್ದೀವಿ. ಸ್ವೆಟ್ರ್ ಗಿಟ್ರೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಫುಲ್ಲು ಮಳೆ ವಾತಾವರಣ, ನೀವು ನೋಡ್ತಾ ಇರ್ಬೋದು. ಫುಲ್ಲು ಮಳೆ ವಾತಾವರಣ, ಅಂದರೆ ಎಲ್ಲ ಕಡೆ ಮಳೆ ಬೀಳ್ತಾನೆ ಐತೆ. ಈಗ ಈ ಕಡೆನೂ ಸ್ವಲ್ಪ ಜಾಸ್ತಿನೇ ಬೀಳ್ತೈತೆ ಹೇಳ್ಬೇಕಂದ್ರೆ. ಇವಾಗ ಹೋಗ್ಬಿಟ್ಟು ಒಂದು ಹೋಟ್ಲಿಗೆ ಹೋಗ್ತೀವಿ ತಿಂಡಿ ತಿನ್ನೋಕ್ಕೆ ಅಂತೇಳ್ಬಿಟ್ಟು. ಆದರೆ ಅಲ್ಲಿ ತಿಂಡಿ ಇರೋದಿಲ್ಲ. ಹಾಗಾಗಿ ಏನು ತಿಂದಲೇ ನಾವೇನು ಮಾಡ್ತೀವಿ, ಹಳ್ಳಿ ಒಳಗಡೆನೇ ಹೋಗ್ತೀವಿ. ಹಳ್ಳಿ ಒಳಗೆ ಹೋದರೆ ಆ ಹಳ್ಳಿಲೂ ಜನ ಸಿಗೋದಿಲ್ಲ. ಅವರು ತುಂಬ ಬ್ಲೌಸ್ಗಳು ಕೇಳಿದರು ನನ್ನ ಹತ್ರ. ನಮ್ಮ ಅಮ್ಮನಿಗೂ 2-3 ಸರಿ ಹೇಳಿ ಕಳಿಸಿದ್ರು. ಸರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಅದೇ ಹಳ್ಳಿಗೆ ಹೋದೋ. ಇನ್ನು ಬೇರೆ ಹಳ್ಳಿಗಳಿಗೆ ಇನ್ನೆಲ್ಲಿ ಹೋಗೋದಿರೋ ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಅಲ್ಲೋದ್ರೆ ನನ್ನ ಹಣೆ ಬರೋಕ್ಕೆ ಜನನೇ ಇಲ್ಲ ಊರಲ್ಲಿ. ಎಲ್ಲ ಅದೇ ಗದ್ದೆ ಇದಕ್ಕೆ ಕೆಲಸಕ್ಕೆ ಹೋಗ್ಬಿಟ್ಟಿದ್ದಾರೆ. ಒಬ್ಬರು ಕೂಡ ಇಲ್ಲ. ಜನ ಸಿಗಬೇಕು ಅಂದರೆ ಸಂಜೆ ಹೊತ್ತು ಬರಬೇಕು. ನಾನು ಸಂಜೆ ಹೊತ್ತು ಈ ಕಡೆ ಎಲ್ಲ ಬಸ್ಸೇ ಇರೋದಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, ನೋಡೋಣ ಆದಷ್ಟು ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಇನ್ನೊಂದು ಊರಿಗೆ ಹೋಗ್ತಾ ಇದ್ದೋ. ಇಲ್ಲಿ ನೋಡಿ, ಒಬ್ಬರು ತಾತ ಪಾಪ ಇಷ್ಟು ವಯಸ್ಸಾದ್ರೂ ಏನಿಷ್ಟು ಕೆಲಸ ಮಾಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಇವೆಲ್ಲ ಹೇಳ್ಬೇಕಂದ್ರೆ ಹಳ್ಳಿ ಕಡೆ ಮಾತ್ರ ಕಾಣಿಸ್ತವೆ. ಅಂದರೆ ಇದೇನು ಗೊತ್ತಾ, ಮಂಕ್ರಿ ಮಾಡ್ತಾ ಇರೋದವರು. ಮಂಕ್ರಿ ಅಂದರೆ ಕುಕ್ಕೆ ಅಂತಾರೆ ನೋಡಿ. ಅದಕ್ಕೆ ನೀವೇನಂತಿರೋ ಗೊತ್ತಿಲ್ಲ, ನಮ್ಮ ಕಡೆ ಮಂಕ್ರಿ ಕುಕ್ಕೆ ಅಂತಾರೆ. ಅದನ್ನು ಪಾಪ ಅವರಿಬ್ಬರು ಕೂತ್ಕೊಂಡು ಮಾಡ್ತಾಯಿದ್ರು. ಹಾಗೆ ನಾನು ರೋಡಲ್ಲಿ ಹೋಯ್ತಾ ಇದ್ದಲ್ಲ, ಸುಮ್ಮನೆ ವೀಡಿಯೋ ಮಾಡ್ಕೊಂಡು ನನ್ನಷ್ಟಕ್ಕೆ ನಾನು ಹೋಯ್ತಾ ಇದ್ದೆ. ಈ ನಡೆದು ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ ಒಂದೊಂದು ಸರಿ ನಡೆಯೋದಕ್ಕೆ ತುಂಬ ಖುಷಿ ಆಗುತ್ತೆ. ಅಂದರೆ ಒಂದು ಊರಿಗೆ ಹೋಗಿದ ತಕ್ಷಣ ಒಂದು ಸ್ವಲ್ಪನಾದ್ರೂ ಬೋಣಿ ಆದರೆ ಏನೂ ಅಷ್ಟೊಂದು ಅನಿಸೋದೇ ಇಲ್ಲ ನನಗೆ ನಿಜವಾಗ್ಲೂ. ನೀವೇನಾದರೂ ಬೈಕೋತಿರೋ ಏನೋ ಗೊತ್ತಿಲ್ಲ. ಆದರೆ ಏನೂ ಅಷ್ಟು ನಡೆದು ಅಷ್ಟು ಕಷ್ಟಪಟ್ಟು ಏನೂ ವ್ಯಾಪಾರನೇ ಆಗಲ್ಲ. ಮತ್ತು ಅಲ್ಲಿಂದ ಇನ್ನೊಂದು ಊರಿಗೆ ನಡೀಬೇಕು ಅಂತ ಅಂದಾಗ ನಿಜವಾಗ್ಲೂ ಒಂಥರ ಅಳೋ ಹಾಗಾಗುತ್ತೆ. ಹೇಳೋಕ್ಕಾಗಲ್ಲ, ಏನಿಲ್ಲ, ನನ್ನ ಕಷ್ಟ ಹಾಗಾಗೋಗುತ್ತೆ. ಆಮೇಲೆ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಈ ರೋಡ್ ಸೈಡ್ ಮನೆಯವ್ರು ಕರೆದ್ರು. ಈ ಅಕ್ಕ ಅಂತೂ ಸಿಕ್ಕಾಪಟ್ಟೆ ಚೌಕಾಸಿ ಹೇಳ್ಬೇಕಂದ್ರೆ. ನಾನು ತಂದಿರೋ ರೈಟ್ಗೂ ಕೇಳಲ್ಲ. ಕೊನೆಗೆ ಓಡಾಡಿ 20 ರೂಪಾಯಿ ಲಾಭಕ್ಕೆ ಕೊಟ್ಬಿಟ್ಟೈತಿ. ನಾನು ನಿಜವಾಗ್ಲೂ ಅಷ್ಟು ಬೇಜಾರಾಗ್ಬಿಡುತ್ತೆ ಒಂದೊಂದು ಸರಿ. ಒಂದು 50 ರೂಪಾಯಿ 30 ರೂಪಾಯಿ ಲಾಭ ಇಲ್ದಲೆ ಯಾರೂ ಮಾರೋದೇ ಇಲ್ಲ. ಈ ಕೆಲವು ಸರಿ ಹೆಂಗಾಗುತ್ತೆ ಅಂದರೆ, ಈ ಹೊತ್ಕೊಂಡು ಓಡಾಡೋ ಸಿಟ್ಟಲ್ಲಿ 10 ರೂಪಾಯಿ ಸಿಕ್ಕಿದ್ರು ಕೊಟ್ಬಿಡ್ತೀನಿ. ಒಂದೊಂದು ಸರಿ ನಾನು ಅಸಲಿಗೆ ಕೊಟ್ಟು ಬಂದಿರೋದು ಎಷ್ಟೋ ದಿನಗಳು ಇದ್ದಾವೆ. ಅಷ್ಟೇ ಬೇಜಾರಾಗುತ್ತೆ ಬೆಳಗ್ಗೆನೆ ಈ ಭಾರ ಹೊತ್ಕೊಂಡು ಈ ಬಿಸಿಲಲ್ಲಿ ಓಡಾಡೋದು. ನೋಡಿ, ಅದಾದಮೇಲೆ ಮತ್ತೆ ಇನ್ನೊಂದು ಊರು ಅಂದರೆ ಇದು ನೋಡಿ, ಇಟ್ಟಿಗೆ ಗೂಡಿದೆ ಈ ಊರಲ್ಲಿ. ಈ ಥರ ಇಟ್ಟಿಗೆಗಳು ನಿಜವೂ ಈಗ ತುಂಬ ಅಪರೂಪ ಆಗಿಬಿಟ್ಟಿದೆ. ಇವಾಗೆಲ್ಲ ಜಾಸ್ತಿ ಸಿಮೆಂಟ್ ಇಟ್ಟಿಗೆ ಯೂಸ್ ಮಾಡ್ತಾರೆ. ಈ ಥರ ನೋಡಿ, ಫುಲ್ಲು ಅದ್ರ ತುಂಬ ಇಟ್ಟಿಗೆ ಜೋಡಿಸಿದ್ದಾರೆ. ಅದೆಲ್ಲ ಆಗಲೇ ಇಟ್ಟಿಗೆನ ಬೆಂಕಿಗೆ ಹಾಕಿದ್ದಾರೆ. ಅಂದರೆ ಫುಲ್ಲು ಇಟ್ಟಿಗೆಗಳು ರೆಡಿ ಆಗವೆ. ಇಲ್ಲಿ ಈ ಎಕ್ಕದು ಏನು ಮಾಡ್ತಾರೆ ಗೊತ್ತಾ, ಈ ವ್ಯಾಪಾರಕ್ಕೆ ಹೋಗ್ತಾರಲ್ಲ ಅವರಾಗಲಿ ಮತ್ತು ಯಾರಾದರೂ ಆಗಲಿ ಅದನ್ನು ಕಿತ್ತು ಬೆಳಗ್ಗೆ ಟೈಮು ಈ ಥರ ಇಟ್ಕೋತಾರೆ ಬ್ಯಾಗ್ ಒಳಗಡೆ.
ಅಂದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ನಂಬಿಕೆ ಒಂದು ಇಟ್ಕೋತಾರೆ. ನಾನು ಹಂಗೆ ಎಕ್ಕದ ಗಿಡ ಎಲ್ಲಾದರೂ ನೋಡಿದಾಗ ಆ ಥರ ಕಿತ್ಬಿಟ್ಟು ಇಟ್ಕೋತೀನಿ. ಮತ್ತು ಇಲ್ಲಿ ಹೋದ್ನ ಇಲ್ಲೂ ಒಟ್ನಲ್ಲಿ ಒಂದು 3 ಪೀಸ್ ತೊಗೊಂಡ್ರು ಇಲ್ಲಿ. ಪಾಪ ಇವರು ನಾನು ಹೇಳಿದ ರೇಟ್ಗೆ ಕೊಟ್ಟರು ನನಗೆ. ನಾನು ಏನು ರೇಟ್ ಹೇಳಿದೆ ₹1 ಕೂಡ ಚೌಕಾಸಿ ಮಾಡಿಲ್ಲ. ನಾನು ಹೇಳಿದ ರೇಟಿಗೆ ಕೊಟ್ಟರು. ಮತ್ತೆ ಅಲ್ಲಿಂದ ವ್ಯಾಪಾರ ಮುಗಿಸ್ಕೊಂಡು ಈ ಸೀದಾ ಹಿಂಗೆ ಈ ಹೊಲದೊಳಗಡೆನೇ ಹೋದೋ. ಇಲ್ಲೋದ್ರೆ ಇಲ್ಲೊಂದು 2 ಮನೆ ಇದ್ದೋ. ಅವರು ಅಷ್ಟೇ, ಅವರೊಂದು 2 ಪೀಸ್ ತಗೊಂಡ್ರು. 2 ಪೀಸ್ ತಗೊಂಡು ಕಾಫಿ ಗಿಫಿ ಮಾಡಿಕೊಟ್ರು. ಪಾಪ ಅವರು ಕೆಲಸದವ್ರಿಗೆ ತಿಂಡಿ ಮಾಡಿದರು. ತಿನ್ನಿ ಅಂದರು. ನಾವು ತಿಂಡಿ ತಿನ್ನೋಕೆ ಹೋಗಿಲ್ಲ. ಕಾಫಿ ಮಾತ್ರ ಕುಡಿದ್ಬಿಟ್ಟು ಅಲ್ಲಿಂದ ಇನ್ನೊಂದು ಊರಿಗೆ ಹೋದೆ. ಮತ್ತು ಅಲ್ಲಿ ಇನ್ನೊಂದು ಊರಿಗೆ ಹೋದ್ರೂ ಅಲ್ಲೂ ಜನನೇ ಇಲ್ಲ. ಫುಲ್ಲು ಬೇಜಾರಾಗೋಯ್ತು. ಹೇಳ್ಬೇಕಂದ್ರೆ ಈ ಇನ್ನೊಂದು ಊರಲ್ಲೇ ತುಂಬ ಬ್ಲೌಸ್ಗಳು ಕೇಳಿದ್ದು. ಫುಲ್ಲು ಬೇಜಾರಾಗೋಯ್ತು. ಇನ್ನು ಟೈಮ್ ಎಷ್ಟು ಇವಾಗ 10:30 ಅಷ್ಟೇ, ಜಾಸ್ತಿ ಟೈಮು ಅಲ್ಲ. 10:30ಗೆ ವ್ಯಾಪಾರ ಗೋವಿಂದ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪ ಬೇಜಾರಾಗೋಯ್ತು. ನಮ್ಮ ಅಮ್ಮನಿಗೆ ಹೇಳಿದೆ, ನೀನು ವ್ಯಾಪಾರ ಮಾಡ್ಕೊಬರೋ ಹೋಗಿದ್ರೆ ಮಾಡ್ಕೊಬಾ, ನಾನಂತೂ ಹೋಗ್ತೀನಿ ಮನೆಗೆ, ನನ್ನ ಕೈಲಿ ಆಗೋದಿಲ್ಲ ಅಂದೆ. ನಮ್ಮ ಅಮ್ಮ ನೀನು ಹೋದ್ಮೇಲೆ ನಾನು ಇನ್ನೇನು ಹಳ್ಳಿ ಕಡೆ ಜನನೇ ಇಲ್ಲ ಅಂತ ಹೇಳ್ಬಿಟ್ಟು ನಡಿ ಹೋಗೋಣ ಅಂದ್ರೆ, ಇಲ್ಲಿ ನೋಡಿ ಇಲ್ಲಿ ಒಂದು ಹಳೇ ಕಾಲದ ಬಾವಿ. ಈ ಬಾವಿಲಿ ನೀರೇ ಇಲ್ಲ. ಈ ಥರ ಅಪರೂಪಕ್ಕೆ ಇವೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅಂದರೆ ಈ ಥರ ಬಾವಿಗಳೆಲ್ಲ ತುಂಬ ಹಳೆ ಇದರಲ್ಲಿ ಬರೀ ಫುಲ್ಲು ನೀರಿರೋದು. ಇವಾಗೆಲ್ಲ ನೀರೇ ಇಲ್ಲ ನೋಡಿ ಇದರಲ್ಲಿ. ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೇ ರೋಡ್ ಸೈಡಿಗೆ ಮತ್ತೆ ಇನ್ನೊಂದು ಊರಿತ್ತು. ಆ ಊರಲ್ಲಿ ನಿಜವಾಗ್ಲೂ ನಾನು ಕೂಗೋಕ್ಕೆ ಹೋಗಿಲ್ಲ, ಯಾಕಂದರೆ ಅವಷ್ಟು ಬೇಜಾರಾಗಿತ್ತಲ್ಲ. ಸರಿ ಅಂತ ಹೇಳ್ಬಿಟ್ಟು ಬಸ್ ಹತ್ತೋಣ ಅಂತ ಹೇಳ್ಬಿಟ್ಟು ಮತ್ತೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ದೇವಸ್ಥಾನ ಇದು. ಫುಲ್ಲು ಅಂದರೆ ಊರು ಒಳಗೈತೆ ದೇವಸ್ಥಾನ. ಇಲ್ಲೊಂದೈತೆ ಅಲ್ಲೊಂದೈತೆ, ನೋಡ್ತಾ ಇರ್ಬೋದು. ಮತ್ತೆ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಲ್ಲ, ಅದೇ ಬಸ್ ಸ್ಟಾಪು. ಆ ಬಸ್ ಸ್ಟಾಪ್ ಹತ್ರ ಹೋಗಿ ನಿಂತ್ಕೋಬೇಕು. ಬಸ್ ಬಂದರೆ ಸರಿ, ಇಲ್ಲ ಅಂದರೆ ಯಾವುದಾದ್ರೂ ಆಟೋ ಹತ್ಕೊಂಡು ಹೋಗ್ಬೇಕಾಗುತ್ತೆ. ಅಂದರೆ ಆಟೋ ಹತ್ಕೊಂಡು ಬೇರೆ ಊರಿಗೆ ಹೋಗಬೇಕು. ಬೇರೆ ಊರಿಂದ ನಮಗೆ ಬಸ್ ಸಿಗುತ್ತೆ. ಹಾಗೆ ಕೊನೆಗೂ ನಮಗೆ ಅಲ್ಲಿ ಬಸ್ ಸಿಕ್ಕಿಲ್ಲ. ನಾವು ಆಟೋ ಹತ್ಕೊಬಂದು ಇನ್ನೊಂದು ಕಡೆ ಬಂದು ಇಲ್ಲಿ ಬಸ್ ಸಿಕ್ಕಿದ್ದು. ಈಗ ಬಸ್ಸಲ್ಲಿ ನಾನು ಹೋಗ್ತಾ ಇದ್ದೀನಿ. ನೋಡೋಣ. ಫುಲ್ಲು ಬಸ್ಸೆಲ್ಲ ನೋಡಿ ಸ್ವಲ್ಪ ಬೆಳಗ್ಗೆ ಟೈಮ್ ಅಂದರೆ ಅಷ್ಟು ಇರೋಲ್ಲ. ಈ ಸಂಜೆ ಟೈಮ್ ಅಲ್ವ, ಅಂದರೆ ಮಧ್ಯಾಹ್ನ ಟೈಮ್ ಅಲ್ವಾ, ಸ್ವಲ್ಪ ಜನ ಇರ್ತಾರೆ. ಮಧ್ಯಾಹ್ನ ಅಂದರೂ ಇದೇನು 10:30 ಅಷ್ಟೇ ಟೈಮ್ ಹೇಳ್ಬೇಕಂದ್ರೆ. ಇದೆಲ್ಲ ಮುಗಿಸ್ಕೊಂಡು ಇನ್ನು ನಾವು ಮನೆಗೆ ಹೊರಡ್ತಾ ಇದ್ದೆ. ಹಾಗೆ ಸ್ವಲ್ಪ ತರಕಾರಿ ಬೇಕು ಅಂತ ತೊಗೊಬಂದೆ. ಅಂದರೆ ಜಾಸ್ತಿ ಏನೂ ತಂದಿಲ್ಲ. ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಈ ಥರ ಬದನೆಕಾಯಿ ಇತ್ತು. ಅಂದರೆ ಎಳೆ ಬದನೆಕಾಯಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಬಂದೆ. ಎಣ್ಣೆಗಾಯಿ ಮಾಡೋಣ ಅಂತ ಹೇಳ್ಬಿಟ್ಟು. ಆದರೆ ಅದಿನ್ನೂ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಮತ್ತು ನೋಡಿ ಮನೆಯಲ್ಲಿ ಸ್ವಲ್ಪ ಪಾತ್ರೆಗಳಿದ್ದಾವೆ. ಪಾತ್ರೆ ಎಲ್ಲ ತೊಳೆದು ಈ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಎಷ್ಟು ಮಾಡಿದ್ರೂ ಅಷ್ಟೇ. ಮತ್ತು ಬಟ್ಟೆ ಎಲ್ಲ ಒಣಗಿದ್ದು, ಬಟ್ಟೆ ಮಡಚಬೇಕು. ಮತ್ತು ಇನ್ನೂ ಸ್ವಲ್ಪ ಬಟ್ಟೆ ಹಾಗೆ ಬಿಟ್ಟಿದ್ದೆ, ಆ ಬಟ್ಟೆನೂ ಕೂಡ ತೊಳಿಬೇಕು. ನಿನ್ನೆ ಅರ್ಧ ಬಟ್ಟೆ ತೊಳೆದೆ, ಅರ್ಧ ಬಟ್ಟೆ ತೊಳೆದಿಲ್ಲ. ಹಾಗೆ ಯಾಕಂದರೆ ಒಂದೇ ಸಮ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ, ಮಿಕ್ಕಿದ್ದು ಬಿಸಾಕ್ತೀನಿ ಆ ಥರ. ಆಮೇಲೆ ನನಗೆ ಯಾವಾಗಾಗುತ್ತೆ ಮತ್ತೆ ನಾನು ಆವಾಗಲೇ ಮಾಡೋದು. ಯಾಕಂದರೆ ನಾವು ಚೆನ್ನಾಗಿದ್ರೆ ತಾನೇ ಮತ್ತೆ ಕೆಲಸ ಮಾಡೋದು. ನಮಗೆ ಏನಾದರೂ ಆಗಿ ಮಲ್ಕೊಂಡ್ರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಕೆಲಸದ ಬಗ್ಗೆ ಅಷ್ಟೊಂದು ಇದು ಮಾಡೋಕ್ಕೆ ಹೋಗೋದಿಲ್ಲ. ಮತ್ತು ನೋಡಿ ಈ ಇದರಲ್ಲೂ ಎಷ್ಟು ಬೇವು ತೊಯ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಮತ್ತು ನಾನು ಹೇಳಿಲ್ವಾ ಇವತ್ತಿನ ಸಂಪಾದನೆ ನಂದು. ಅಂದರೆ ಇದು ಒಂದೊಂದು ಅಂದ್ರೆ ಇವತ್ತಿನ ಸಂಪಾದನೆ ನಿಜವೂ ಇಷ್ಟೇ. ಮತ್ತು ಇದು ನೋಡಿ ಬದನೆಕಾಯಿ ಎಲ್ಲ ಇಲ್ಲಿ ತಂದು ಏನೋ ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ. ಯಾಕೋ ಮಾಡೋಕ್ಕೆ ಮನ್ಸು ಬಂದಿಲ್ಲ. ಮತ್ತೇನು ಮಾಡಿದೆ, ಮತ್ತೆ ಎಲ್ಲ ಇಟ್ಬಿಟ್ಟು ಎಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸುಮ್ಮನೆ ಆದೆ. ಕಡಲೆಕಾಳು ನೆನೆ ಹಾಕಿದ್ದೀನಿ. ಇನ್ನೂ ಅದರಲ್ಲೂ ಏನು ನಾನು ಮಾಡಿಲ್ಲ, ನೆನೆ ಹಾಕಿ ಇಟ್ಟಿದ್ದೀನಿ ಅಷ್ಟೇ. ನೆನೆ ಹಾಕ್ಬಿಟ್ಟು ಬಿಟ್ಟಿದ್ದೀನಿ. ಒಂದೊಂದು ಸರಿ ಹಾಗೆ ಬೇಜಾರಾಗುತ್ತೆ. ಮತ್ತು ಇಲ್ಲಿ ಮಾರ್ನಿಂಗ್ ತಿಂಡಿಗೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬೀಟ್ರೋಟ್ ಪಲ್ಯ ಮತ್ತು ರವೆ ರೊಟ್ಟಿನ ಮಾಡಿದೆ. ಅಂದರೆ ಇದು ಶುಕ್ರವಾರದ ಬೆಳಗ್ಗೆದು ಅನ್ಕೋತೀನಿ. ಶುಕ್ರವಾರನೋ ಗುರುವಾರನೋ ಇರ್ಬೋದು, ಗೊತ್ತಿಲ್ಲ. ಇದಕ್ಕೆ ನಾನು ರವೆ ರೊಟ್ಟಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದೆ. ಅಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಚಟ್ನಿನೂ ಚೆನ್ನಾಗಿರುತ್ತೆ. ಆದರೆ ನಾನು ಇಷ್ಟೇ ಮಾಡಿದ್ದು. ಒನ್ ಟೈಮ್ಗೆ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾರೆ ಅಂತ ಹೇಳ್ಬಿಟ್ಟು. ಏನು ನಮ್ಮ ಮನೇಲಿ ಒಟ್ನಲ್ಲಿ ರವೆ ರೊಟ್ಟಿ, ಬೀಟ್ರೋಟ್ ಪಲ್ಯ ಎಲ್ಲ ತಿಂತಾರೆ ಇಲ್ಲ ಅನ್ನಲ್ಲ. ರವೆ ರೊಟ್ಟಿನ ತುಂಬ ಇಷ್ಟಪಟ್ಟು ತಿಂತಾರೆ ಹೇಳಬೇಕಂದ್ರೆ. ಮತ್ತು ಇದು ತಿಂಡಿ ಎಲ್ಲ ತಿಂದಾದ್ಮೇಲೆ ಫುಲ್ಲು ಮಳೆ ಹಿಡ್ಕೊಬಿಡ್ತು. ಈ ಮಳೆ ಅಂತೂ ಎಲ್ಲಿ ಹೋಗೋಕ್ಕೂ ಬಿಟ್ಟಿಲ್ಲ ನಮ್ಮನ್ನು ಇವತ್ತು. ಅಷ್ಟು ಮಳೆ ಹಿಡ್ಕೊಬಿಡ್ತು. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಸುಮ್ಮನಾದೋ.
ಎಷ್ಟಾಗುತ್ತೆ ಅಷ್ಟು ಕೆಲಸ ಮನೆ ಒಳಗಡೆ ಕೆಲಸನೇ ಮಾಡೋಣ, ಹೊರಗಡೆ ಕೂತ್ಕೊಂಡಂತೂ ಇವತ್ತು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇದಾಗಿತ್ತು ಇವತ್ತಿನ ವ್ಲಾಗು. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.